ಅಂತಿಮ ಸತ್ಯ ಉಳಿಯುವುದು ಕಾಯವಲ್ಲ, ಸಾಧನೆಯೊಂದೇ. ಉಳಿಸಲೆಂದೇ ಬಂದಿಹೆವಿಲ್ಲಿಗೆ. ನಮ್ಮ ಕಾಯ ಒಳಿದು ಕಟ್ಟ ಕಡೆಗೆ ಸಾಧನೆಯೊಂದೇ ಉಳಿಯುವುದು. ನಾಮಕೀರ್ತಿ ಬಿಟ್ಟು ಅಡಿಗಡಿಗೆ ಕಾಯ ನಡೆವುದು ಮಸಣದೊಳಗೆ. ಈ 4 ಸಾಲುಗಳಲ್ಲಿ ಇಡೀ ಜೀವನದ ಸಾರವಿದೆ. ನಾವು ಈ ಭೂಮಿಗೆ ಬಂದಿರೋದು ಈ ದೇಹವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳಲು ಅಲ್ಲ. ಈ ಕಾಯವು ಒಂದು ದಿನ ಮಣ್ಣಲ್ಲಿ ಮಣ್ಣಾಗುವುದು ಖಚಿತ. ಮಸಣದೊಳಗೆ ನಡೆದು ಹೋಗುವ ಈ ದೇಹಕ್ಕೆ ನಾವು ಎಷ್ಟು ಅಲಂಕಾರ ಮಾಡಿದರೂ, ಎಷ್ಟು ಐಷಾರಾಮಿ ನೀಡಿದರೂ ಕೊನೆಗೆ ಅದು ಬೂದಿಯಾಗುತ್ತದೆ. ಹಾಗಾದರೆ ನಾವು ಉಳಿಸಬೇಕಾದದ್ದೇನು? ನಮ್ಮ ನಾಮ, ನಮ್ಮ ಕೀರ್ತಿ. ಹೌದು, ನಾವು ಈ ಭುವಿಗೆ ಬಂದಿರೋದು ಬರೀ ಉಂಡು ತಿಂದು ಮಲಗಲಲ್ಲ. ದುಡಿಯಲು, ದುಡಿದು ಬದುಕನ್ನು ಕಟ್ಟಿಕೊಳ್ಳಲು. ಅನೇಕರು ನಮ್ಮ ಹಣೆಬರಹವನ್ನು ನೆಪ ಮಾಡಿಕೊಂಡು ಕುಳಿತು ಬಿಡ್ತಾರೆ. ಆದರೆ ನಿಜವಾದ ಮನುಷ್ಯ ಹಣೆಬರಹವನ್ನು ತನ್ನ ಬೆವರಿನಿಂದ ಬದಲಾಯಿಸ್ತಾನೆ. ಹಾಗಾದರೆ ನಾವು ಉಳಿಸಬೇಕಾದದ್ದಾದರೂ ಏನು? ನಮ್ಮ ನಾಮ, ನಮ್ಮ ಕೀರ್ತಿ. ನಾವೆಲ್ಲರೂ ಬಂದಿಹೆವು ಭುವಿಗೆ ದುಡಿಯಲೆಂದೇ ಬದುಕಿನೊಳಗೆ. ಹಣೆಬರಹ ಬದಲಿಸಿ ನಮ್ಮೊಳಗೆ, ಕೀರ್ತಿ ಉಳಿಯಲು ಜಗದೊಳಗೆ. ಆದರೆ ಮನುಷ್ಯ ತನ್ನ ಹಣೆಬರಹವನ್ನು ತನ್ನ ಪರಿಶ್ರಮದಿಂದ ಬದಲಾಯಿಸುತ್ತಾನೆ. ಅವನ ಬೆವರ ಹನಿಯಿಂದ ಅವನ ಹಣೆಬರಹವನ್ನು ಬದಲಾಯಿಸುತ್ತಾನೆ. ನಮ್ಮೊಳಗಿನ ಸೋಮಾರಿತನ, ಅಸೂಯೆ, ಭಯ ಗೆದ್ದಾಗ ಮಾತ್ರ ನಾವು ಜಗತ್ತಿನಲ್ಲಿ ಕೀರ್ತಿಯನ್ನು ಹೆಚ್ಚಿಸಲು ಸಾಧ್ಯ. ಇತಿಹಾಸವನ್ನು ನೋಡಿ. ಬಸವಣ್ಣ, ದ.ರಾ. ಬೇಂದ್ರೆ, ಕುವೆಂಪು, ಅಂಬೇಡ್ಕರ್, ಅಬ್ದುಲ್ ಕಲಾಂ ಇವರೆಲ್ಲರ ದೇಹ ಈಗ ನಮ್ಮೊಂದಿಗಿಲ್ಲ. ಆದರೆ ಅವರ ಕೀರ್ತಿ, ಅವರ ವಿಚಾರಧಾರೆಗಳು, ಅವರ ನುಡಿಗಳು, ಅವರ ವಚನಗಳು ಇಂದಿಗೂ ನಮ್ಮಲ್ಲಿ ಉಳಿದುಕೊಂಡಿವೆ.